10 ವರ್ಷಗಳ ಹಿಂದೆ ಹೇಗೆ ಜನ ಬದುಕ್ತಿದ್ರು, ಒಂದು ಹೊತ್ತಿನ ಊಟಕ್ಕೋಸ್ಕರ ಏನೆಲ್ಲ ಮಾಡ್ತಿದ್ರು. ಹಾಗೇನೆ ನಾವ್ ಈ ಮೂವಿಯಲ್ಲಿ ನೋಡ್ತೀವಿ ಹೇಗೆ ಒಬ್ಬ ಸಾಧಾರಣ ವ್ಯಕ್ತಿ ತನ್ನ ಕಾಡಿನ ಜನಾಂಗದವರನ್ನ ಉಳಿಸ್ತಾನೆ ಅಂತ. ಸೊ ಮೂವಿ ಅಂತೂ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ವಿಡಿಯೋನ ಕೊನೆ ತನಕ ನೋಡಿ, ಹಾಗೇನೆ ಒಂದು ಲೈಕ್ ಮಾಡಿ. ಮೂವಿ ಹೆಸರು 10,000 BC ಅಂತ. ಮೂವಿ ಸ್ಟಾರ್ಟ್ ಆಗುತ್ತೆ ಮತ್ತೆ ನಮ್ಗೆ ತೋರಿಸ್ತಾರೆ ಒಂದು ಬುಡಕಟ್ಟು ಜನಾಂಗವನ್ನ. ಮತ್ತೆ ಇವರು ಬದುಕ್ತಿದ್ದಾರೆ ಒಂದು ಸ್ನೋ ಮೌಂಟೇನ್ ನಲ್ಲಿ. ಸೊ ಇಲ್ಲಿ ಆಹಾರವನ್ನ ಪಡೆಯೋದಕ್ಕೋಸ್ಕರ ಕಾಡಾನೆಗಳನ್ನ ಬೇಟೆ ಮಾಡ್ತಾ ಕೊಂದು ತಿಂತಾ ಇದ್ರಂತೆ. ಆದ್ರೆ ಕೆಲವೊಮ್ಮೆ ಈ ಆನೆಗಳು ಮೌಂಟೇನ್ ಗಳಿಗೆ ಬರ್ತಾನೆ ಇರ್ಲಿಲ್ವಂತೆ. ಆ ಒಂದು ರೀಸನ್ ನಿಂದ ಕೆಲವು ಕಾಡು ಮನುಷ್ಯರು ಇಲ್ಲಿ ಸತ್ತಿದಾರಂತೆ. ಸೊ ಈ ಒಂದು ವಿಷಯದಲ್ಲಿ ತುಂಬಾನೇ ಅಪ್ಸೆಟ್ ಆಗಿದ್ದಾರೆ ಇಲ್ಲಿನ ಜನಗಳು. ಮತ್ತೆ ನಮ್ಗೆ ಕಾಣುತ್ತೆ ಅಲ್ಲಿ ಒಬ್ಳು ಸೀನಿಯರ್ ಲೇಡಿ ಇದ್ದಾಳೆ. ಮತ್ತೆ ಅಲ್ಲಿ ಬದುಕ್ತಿರುವ ಜನಗಳು ಇವಳನ್ನ ತಾಯಿ ಅಂತ ಕರೀತಾರೆ. ಮತ್ತೆ ಅವಳಂತೂ ತುಂಬಾನೇ ವಿಶೇಷ ಆಗಿದ್ದಾಳೆ, ಯಾಕಂದ್ರೆ ಅವಳ ಹತ್ರ ಒಂದು ಪವರ್ ಇದೆ ಅಂತ. ಅದೇನಂದ್ರೆ ಅವಳು ಮಾತಾಡ್ಬೋದು ಆತ್ಮಗಳ ಜೊತೆಗೆ. ಅಂಡ್ ಹಾಗೇನೆ ನೋಡ್ತೀವಿ ಅಲ್ಲೊಬ್ಳು ಹುಡುಗಿ ಕೂಡ ಕಾಣ್ತಿದ್ದಾಳೆ. ಇವಳ ಹೆಸರು ಇವಲೆಟ್ ಅಂತ. ಹಾಗೇನೆ ಬದಿಯಲ್ಲಿ ಕಾಣ್ತಾನೆ ಒಬ್ಬ ಹುಡುಗ, ಮತ್ತೆ ಇವನ ಹೆಸರು ಡೀಲೆ ಅಂತ. ಸೊ ನಮ್ಮ ಡೀಲೆ ಅಂತೂ ತುಂಬಾನೇ ಲವ್ ಮಾಡ್ತಿದ್ದಾನೆ ಇವಲೆಟ್ ಅನ್ನ. ಮತ್ತೆ ಡೀಲೆನ ತಂದೆ ಇವನ ಬಳಿ ಒಂದು ವೈಟ್ ರಾಡ್ ಇದೆ, ಯಾಕಂದ್ರೆ ಅವನು ಬೇಟೆ ಆಡೋದ್ರಲ್ಲಿ ತುಂಬಾನೇ ಎಕ್ಸ್ಪರ್ಟ್ ಇದ್ದಾನೆ. ಹಾಗೇನೆ ಬೇಟೆ ಆಡೋದಕ್ಕೆ ಇವನೊಬ್ನೊಬ್ನೇ ಹೋಗ್ತಾನೆ ಕೆಲವೊಮ್ಮೆ. ಸೊ ಈಗ ನಮ್ಮ ಡೀಲೆಯ ತಂದೆ ರಾತ್ರಿ ಹೇಳ್ತಾರೆ ಅವನ ಫ್ರೆಂಡ್ ಹತ್ರ, ನಾವು ಒಂದು ಜರ್ನಿಗೆ ಹೋಗ್ಬೇಕಾಗುತ್ತೆ, ಯಾಕಂದ್ರೆ ಕಾರಣ ನಿಮ್ಗೆ ಗೊತ್ತೇ ಇದೆ ಇಲ್ಲಿ ಆನೆಗಳದ್ದು ಸಂಖ್ಯೆ ಕಡಿಮೆ ಆಗ್ತಿದೆ ಅಂತ. ಸೊ ಈಗ ಪ್ಲಾನ್ ಏನಂದ್ರೆ ನಾನು ಇಲ್ಲಿಂದ ಹೋಗ್ಲೇಬೇಕಾಗಿದೆ. ಆದ್ರೆ ಒಂದು ವಿಷಯ ಅಂತೂ ನೆನಪಿಟ್ಕೋ, ನಾನು ಹೋಗ್ತಿರೋ ವಿಷಯನ ಯಾರಿಗೆ ಕೂಡ ಹೇಳ್ಬೇಡ. ಹಾಗೇನೆ ನಾನು ಯಾಕೆ ಇಲ್ಲಿಂದ ಹೋದೆ ಆ ಕಾರಣವನ್ನ ಕೂಡ ಹೇಳ್ಬೇಡ. ಸೊ ಏನನ್ನ ಸೀಕ್ರೆಟ್ ಆಗಿ ಮಾತಾಡ್ಕೊಂಡು ಅವನ ಬಳಿ ಇದ್ದಂತಹ ವೈಟ್ ರಾಡ್ ಏನಿತ್ತು ಅದನ್ನ ಇವನಿಗೆ ಕೊಡ್ತಾನೆ. ಹೀಗೆ ರಾತ್ರಿ ಅಲ್ಲಿಂದ ಹೋಗ್ಬಿಡ್ತಾನೆ. ಆದ್ರೆ ಆ ದಿನಗಳ ನಂತರ ಡೀಲೆನ್ಗೆ ತುಂಬಾ ಜನ ಮಕ್ಕಳು ಟ್ರೋಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿನ್ನ ತಂದೆ ದೊಡ್ಡ ಪುಕ್ಲಾಗಿದ್ದಾನೆ, ಅವನಿಗೆ ಹೆದರಿಕೆ ಆಗ್ತಿದೆ, ಅದಕ್ಕೆ ಅವನು ಎಸ್ಕೇಪ್ ಆಗಿದ್ದಾನೆ ಊರನ್ನು ಬಿಟ್ಟು. ಸೊ ಹೀಗೆ ಅವನಿಗೆ ಹೊಡಿತಾ ಬಡಿತಾ ಇರ್ತಾರೆ. ಆದ್ರೆ ರಿಯಾಲಿಟಿ ಬೇರೆನೇ ಇದೆ. ಅವನು ಹೋದ ಕಾರಣ ಏನು ಅದು ನಮ್ಗೆ ಗೊತ್ತಾಗ್ಬೇಕಷ್ಟೇ. ಕೇವಲ ಅವನೊಬ್ಬ ಫ್ರೆಂಡ್ ಗೆ ಮಾತ್ರ ಗೊತ್ತಿದೆ. ಸೊ ಹೀಗೇನೆ ಇನ್ನೊಂದ್ ಸೀನ್ ಅಲ್ಲಿ ನಾವು ನೋಡ್ತೀವಿ ಡೀಲೆ ಹಾಗೂ ಇವಲೆಟ್ ಯಾವಾಗ ಕೂಡ ಮಾತಾಡ್ತಾನೆ ಇರ್ತಾರೆ ಆಗಾಗ ಸಿಕ್ತಾಗ. ಯಾಕಂದ್ರೆ ಇಬ್ರದ್ದು ಕೂಡ ಫೀಲಿಂಗ್ ಸೇಮ್ ಇದೆ. ಯಾಕಂದ್ರೆ ಇಬ್ರು ಕೂಡ ಫೀಲ್ ಮಾಡ್ತಾರೆ ಅವರು ಎಲೋನ್ ಆಗಿದ್ದಾರೆ ಅಂತ. ಮತ್ತೆ ಇಬ್ರಿಗೂ ಕೂಡ ತಮ್ಮ ಪೇರೆಂಟ್ಸ್ ಅಂತ ಯಾರು ಕೂಡ ಇಲ್ಲ ಸದ್ಯಕ್ಕೆ. ಸೊ ಹೀಗೇನೆ ಡೈಲಿ ಮೀಟ್ ಆಗ್ತಾ ಇದ್ರು. ಹಾಗೇನೆ ಫ್ರೆಂಡ್ಶಿಪ್ ತುಂಬಾನೇ ಸ್ಟ್ರಾಂಗ್ ಆಗಿತ್ತು. ಅಂಡ್ ತುಂಬಾ ಸಮಯಗಳ ನಂತರ ನಾವು ನೋಡ್ತೀವಿ ಇವಲೆಟ್ ಮತ್ತೆ ಡಿಲೆ ಆಲ್ಮೋಸ್ಟ್ 20 ವರ್ಷ ಆಗಿದ್ದಾರೆ. ಅಂಡ್ ತುಂಬಾ ಸಮಯಗಳ ನಂತರ ಇಲ್ಲಿ ಕಾಣ್ತಿದೆ ಕಾಡಾನೆಗಳು ಈ ಜಾಗಕ್ಕೆ ಬರ್ತಿದೆ. ಆದ್ರೆ ಇಲ್ಲಿ ಒಂದು ಸ್ವಯಂವರ ನಡೆಯೋದ್ರಲ್ಲಿದೆ. ಅದೇನಂದ್ರೆ ತುಂಬಾ ಸಮಯಗಳ ನಂತರ ಇಲ್ಲಿ ಕಾಡಾನೆಗಳು ಬರ್ತಿವೆ. ಅಂದ್ರೆ ನಾರ್ಮಲ್ ಆಗಿ 1 ಅಥವಾ 2 ಕಾಡಾನೆಗಳು ಬರ್ತಾ ಇತ್ತು, ಈಗಂತೂ ಹಿಂಡುಗಳೇ ಬಂದಿವೆ. ಸೊ ಈ ಬುಡಕಟ್ಟು ಜನಾಂಗದ ಒಂದು ಪದ್ಧತಿಯ ಪ್ರಕಾರ ಯಾರು ಆ ಕಾಡಾನೆಯನ್ನ ಫಸ್ಟ್ ಆಗಿ ಬೇಟೆ ಆಡ್ತಾರೆ ಅವರಿಗೆ ಇವಲೆಟ್ ಅನ್ನ ಮದುವೆ ಮಾಡಿಸಿ ಕೊಡ್ತೀವಿ. ಅದರ ಜೊತೆಗೆ ಅವರಿಗೆ ವೈಟ್ ರೋಡ್ ಅನ್ನು ಕೊಟ್ಟು ನಾವು ಸನ್ಮಾನ ಮಾಡ್ತೀವಿ. ಅಷ್ಟೇ ಅಲ್ಲ, ಈ ಜಾಗದ ಸಂಪೂರ್ಣ ಲೀಡರ್ಶಿಪ್ ಅವರದಾಗುತ್ತೆ. ಸೊ ಈ ವಿಷಯವನ್ನೆಲ್ಲ ಕೇಳಾದ್ಮೇಲೆ ರಾತ್ರಿ ಹೊತ್ತು ಇವಲೆಟ್ ಡೀಲೆ ಅನ್ನ ತುಂಬಾ ಕೇಳ್ತಾಳೆ, ನನ್ನನ್ನ ಸ್ವಯಂವರ ಮಾಡ್ತಿದ್ದಾರೆ, ಸೊ ಯಾಕೆ ನಾವು ಓಡ್ಕೊಂಡು ಹೋಗಿ ಇಲ್ಲಾದ್ರೂ ಮದುವೆ ಮಾಡ್ಕೊಳ್ಬಾರ್ದು. ಆದ್ರೆ ನಮ್ಮ ಡೀಲೆ ಅಂತೂ ತುಂಬಾನೇ ಮೆಚೂರ್ಡ್ ಆಗಿ ಮಾತಾಡ್ತಾನೆ. ನಾನು ನನ್ನ ಅಪ್ಪನ ತರ ಓಡೋಕೆ ಇಷ್ಟಪಡಲ್ಲ ಇಲ್ಲಿಂದ, ಜಸ್ಟ್ ನನ್ನನ್ನ ನಂಬು, ನಾನು ಆ ಕಾಡಾನೆಗಳನ್ನ ಕೊಂದು ನಿನ್ನ ಮದುವೆಗೆ ಇಲ್ಲಿನ ಲೀಡರ್ಶಿಪ್ ತಗೊಳ್ತೀನಿ ಅಂತ. ಸೊ ಈ ಒಂದು ಪ್ರಾಮಿಸ್ ಅನ್ನ ಮಾಡ್ತಾನೆ. ಸೊ ನೆಕ್ಸ್ಟ್ ಡೇನೆ ಎಲ್ರು ಕೂಡ ಸ್ಟಾರ್ಟ್ ಮಾಡಿದ್ರು ಕಾಡಾನೆಯನ್ನ ಹುಡುಕೋದಕ್ಕೆ. ತುಂಬಾ ದೊಡ್ಡ ಬಲೆಗಳನ್ನ ಹಾಕಿ ಅದನ್ನ ಹಿಡಿಯೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಎಷ್ಟು ಕಷ್ಟಪಟ್ಟರು ಕೂಡ ಅದನ್ನ ಹಿಡಿಯೋದು ತುಂಬಾನೇ ಇಂಪಾಸಿಬಲ್ ಟಾಸ್ಕ್ ಆಗಿದೆ. ಈಸಿಯಾಗಿ ಯಾವ್ದು ಕೂಡ ಆಗೋದಿಲ್ಲ. ಯಾಕಂದ್ರೆ ಮುಂಚೆ ನಮ್ಮ ಡೀಲೆನ ತಂದೆ ಇದ್ರು, ಅವ್ರು ತುಂಬಾ ಎಕ್ಸ್ಪರ್ಟ್ ಆಗಿದ್ರು. ಆದ್ರೆ ಇವರೆಲ್ಲ ಏನ್ ಮಾಡ್ತಾರೆ ನೀವೇ ಹೇಳಿ. ಸೊ ಕಾಡಾನೆಲಿಂದ ಎಸ್ಕೇಪ್ ಆಯ್ತು. ಅಷ್ಟೆಲ್ಲ ಅದ್ರ ಬಲೆನೊಬ್ಬ ಹಿಡ್ಕೊಂಡಿದ್ದ, ಅವನನ್ನು ಕೂಡ ಹೇಳ್ಕೊಂಡು ಹೋಗಿದ್ದ. ಎಷ್ಟು ಜನ ಟ್ರೈ ಮಾಡಿದ್ದಾರೆ ಅದನ್ನ ಹಿಡಿಯೋದಕ್ಕೆ. ಆದ್ರೆ ಇಲ್ಲಿ ಈ ಬಲೆಯನ್ನ ಇನ್ನೊಬ್ಬ ಕೂಡ ಹಿಡಿದಿದ್ದಾನೆ, ಅದೇ ನಮ್ಮ ಡೀಲೆ. ಆನೆ ಹೇಳ್ಕೊಂಡೋದ ಫೋರ್ಸ್ಗೆ ಎಲ್ರು ಕೂಡ ಕೈಯನ್ನ ಬಿಡ್ತಾರೆ, ಯಾಕಂದ್ರೆ ಅವ್ರು ಸಾಯ್ಬೋದು ಅಂತ ಆಲೋಚನೆ ಆಗುತ್ತೆ. ಇಷ್ಟು ಸ್ಪೀಡ್ ಆಗಿ ಆನೆ ಹೋಗ್ತಿದ್ರು ಕೂಡ ಇವನ ಬಾಡಿ ತುಂಬಾನೇ ಪೇನ್ ಆಗ್ತಿದ್ರು ಕೂಡ ಬಲೆಯನ್ನ ಬಿಡೋದಿಲ್ಲ. ಮತ್ತೆ ಇವನೊಬ್ಬನೇ ಹಿಡಿತಾ ಇರ್ತಾನೆ ಆ ಬಲೆಯನ್ನ. ಸೊ ಹೇಳ್ಕೊಂಡು ಒಂದು ಮೌಂಟೇನ್ ನ ಟಾಪ್ ನಲ್ಲಿ ಕರ್ಕೊಂಡು ಹೋಗುತ್ತೆ. ಆದ್ರೆ ಇಲ್ಲಿಗೆ ಬಂದ ತಕ್ಷಣ ಕಾಡಾನೆ ಇವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡುತ್ತೆ. ಆದ್ರೆ ಇವನಿಸಿತಾನೆ ಶಾರ್ಪ್ ಆದ ಕೋಲನ್ನ. ಆದ್ರೆ ಆಫ್ ಕೋರ್ಸ್ ಅದರಿಂದ ಏನು ಆಗುದೇ ಇಲ್ಲ, ಯಾಕಂದ್ರೆ ಕಾಡಾನೆ ಚರ್ಮ ತುಂಬಾನೇ ದಪ್ಪ ಇರುತ್ತೆ. ಸೊ ವಾಪಸ್ ಅದನ್ನ ಅಟ್ಯಾಕ್ ಮಾಡ್ಬೇಕು ಅಂತ ನೋಡಿದಾಗ ಈ ಚೂಪಾದ ಕೋಲ್ ಕೂಡ ಅಲ್ಲೇ ಸಿಕ್ಕಾಕೊಂಡ್ ಬಿಡ್ತು. ಸೊ ಅಲ್ಲಿಂದ ಎಸ್ಕೇಪ್ ಆಗೋಣ ಅಂತ ಟ್ರೈ ಮಾಡ್ತಾನೆ. ಹಾಗೇನೆ ಕೊನೆಯದಾಗಿ ಆ ರಾಡ್ ಅನ್ನ ಬಿಸಾಕ್ತಾನೆ. ಇದಂತೂ ಹೆವಿ ಡ್ಯಾಮೇಜ್ ಕೊಡುತ್ತೆ. ಸೊ ಇದ್ರ ಪ್ರಕಾರ ಕರೆಕ್ಟ್ ಆಗಿ ಕಾಡಾನೆ ವೀಕ್ನೆಸ್ ಪಾಯಿಂಟ್ ಗೆ ಹೊಡಿತಾನೆ. ಸೊ ಕಾಡಾನೆ ಸತ್ ಬಿಡುತ್ತೆ. ಮತ್ತೆ ಎಲ್ಲ ಜನಾಂಗದವರು ಇಲ್ಲಿ ಬಂದಿದ್ದಾರೆ. ಎಲ್ರಿಗೂ ಶಾಕ್ ಆಗಿದೆ, ಡೀಲೆ ಕಾಡಾನೆಯನ್ನ ಕೊಂದಿದ್ದಾನೆ ಅಂತ. ಸೊ ಅವನನ್ನ ಅಲ್ಲಿಂದ ಹೆಲ್ಪ್ ಮಾಡಿ ಅವ್ರು ಹೇಳಿದ ಪ್ರಕಾರನೇ ಇವನು ಕಾಡಾನೆಯನ್ನ ಸಕ್ಸಸ್ಫುಲ್ ಆಗಿ ಹಿಡಿದ ಪ್ರಕಾರ ಆ ಜನಾಂಗದ ತಾಯಿ ವೈಟ್ ರೋಡ್ ಅನ್ನು ಕೊಡ್ತಾರೆ ನಮ್ಮ ಡೀಲೆನಿಗೆ. ಅಷ್ಟೆಲ್ಲ ಇವಲೆಟ್ ಅವನ ಹೆಂಡತಿ ಇನ್ನು ಮುಂದೆ ಅಂದ್ರೆ ಅವರದು ಮದುವೆ ಆಗುತ್ತೆ ಪಕ್ಕ. ಹಾಗೆ ಲೀಡರ್ಶಿಪ್ ಕೂಡ ಅವನದೇ ಆಗಿದೆ. ಇವಲೆಟ್ ಗೆ ಕೂಡ ಇದನ್ನ ಕೇಳಿ ತುಂಬಾನೇ ಖುಷಿ ಆಯ್ತು, ಅದೇ ಬೇಕಿದ್ದದ್ದು ಕೂಡ ಅವಳಿಗೆ. ಆದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ತುಂಬಾನೇ ಬೇಜಾರಲ್ಲಿ ಕಾಣ್ತಾನೆ ನಮ್ಮ ಹೀರೋ ಡೀಲೆ. ಯಾಕಂದ್ರೆ ಅಲ್ಲಿ ಒಂದು ಪ್ಲಾಟ್ ಇಷ್ಟ ಆಗಿತ್ತು. ಅದೇನಂದ್ರೆ ಅವನು ಆಕ್ಚುಲಿ ಅಷ್ಟು ಜನ ಏನು ಬಲೆನ ಬಿಟ್ಟಿದ್ರು, ಅವನು ಕೂಡ ಆ ಟೈಮಿಗೆನೆ ಬಲೆನ ಬಿಟ್ಟಿದ್ದ. ಬೇರೆಯವರಕ್ಕಿಂತ ಮುಂಚೆ ಅವನು ಬಲೆನ ಬಿಟ್ಟಿದ್ದ. ಆದ್ರೆ ಯಾಕೆ ಅವನು ಬಿಡ್ಲಿಲ್ಲ ಅಂದ್ರೆ ಆ ಬಲೆ ಅವನ ಕೈಗೆ ಫುಲ್ ಸುತ್ತಿ ಬಿಟ್ಟಿತ್ತು. ಆ ಕಾರಣದಿಂದ ಅವನನ್ನ ಹೇಳ್ಕೊಂಡು ಹೋಯ್ತು. ಯಾಕಂದ್ರೆ ಅದನ್ನ ಬಿಡಿಸೋಕೆ ಅವನಿಗೆ ಆಗ್ಲಿಲ್ಲ. ಎಲ್ಲರೂ ತಿಳ್ಕೊಂಡ್ರು ಇವನು ಧೈರ್ಯದಿಂದ ಅದನ್ನ ಹೇಳ್ಕೊಂಡು ಹೋಗಿ ಅದನ್ನ ಕೊಂದ್ಬಿಟ್ಟ ಅಂತ. ಆದ್ರೆ ಆದದ್ದೇ ಬೇರೆ ಆಗಿತ್ತು. ಅದು ಕೂಡ ಅವನು ತಪ್ಪು ಅಂತ ಹೇಳೋದಕ್ಕೆ ಆಗೋದಿಲ್ಲ, ಬಟ್ ಅವನಿಗೆ ಬೇಜಾರಾಗಿದೆ. ಸೊ ಅವನು ಹೇಳ್ತಾನೆ, ನಾನು ವೈಟ್ ರೋಡ್ ಅನ್ನ ನೀವು ವಾಪಸ್ ಮಾಡ್ಕೊಳ್ಳಿ, ಯಾಕಂದ್ರೆ ಆ ಕಾಡನ್ನ ಕೊಲ್ಲೋದಕ್ಕೆ ನಾನು ಮೇನ್ ರೀಸನ್ ಅಲ್ಲ. ಅಂಡ್ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾನೆ ಅವನು. ಸೊ ಇವನು ರಾಡ್ ಅನ್ನ ಬಿಟ್ಕೊಟ್ಟ ಅಂದ್ರೆ ಅವನ ಕಂಪ್ಲೀಟ್ ಲೀಡರ್ಶಿಪ್ ಹೋಯ್ತು ಅಂತ ಅರ್ಥ. ಇನ್ ದ ಸೆನ್ಸ್ ಅವ್ನ ರಾಡ್ ಅನ್ನು ಕೊಟ್ರೆ ವಾಪಸ್ಸು ಅವನಿಗೆ ಇವಲೆಟ್ ಕೂಡ ಸಿಗೋದಿಲ್ಲ. ಯಾಕಂದ್ರೆ ಅದು ನಮ್ಮ ಸ್ವಯಂವರ
ಇದ್ದಾಗೆ. ಅಂಡ್ ಇದನ್ನ ಕೇಳಿ ಆಫ್ ಕೋರ್ಸ್ ಇವಾಲೆಟ್ ಗೆ ತುಂಬಾನೇ ಕೋಪ ಬರುತ್ತೆ. ಅವಳು ಅಲ್ಲಿಂದ ಹೋಗ್ಬಿಡ್ತಾಳೆ ಆಚೆ ಸೈಡ್. ಅಂಡ್ ಇಬ್ರಿಗೂ ಕೂಡ ಬೇಜಾರಾಗೋಕೆ ಸ್ಟಾರ್ಟ್ ಆಗುತ್ತೆ. ಇಬ್ರು ಕೂಡ ಸಪರೇಟ್ ಆಗಿದ್ದಾರೆ. ಆದ್ರೆ ಅದೇ ರಾತ್ರಿ ಮಂಜು ಬೀಳ್ತಿರೋ ಸಮಯದಲ್ಲಿ ಒಬ್ಬೊಬ್ರು ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಈ ಬುಡಕಟ್ಟು ಜನಾಂಗಕ್ಕೆ ಇನ್ನೊಂದು ಜನಾಂಗದವರು ಯಾರಾದ್ರೂ ಬಂದು ಅಟ್ಯಾಕ್ ಮಾಡ್ತಾ ಇರ್ತಾರೆ. ಈ ಯುದ್ಧ ಇವರ ಪರಂಪರೆಗಳಿಂದಲೂ ಕೂಡ ಆಗ್ತಾನೆ ಇದೆ. ಇಲ್ಲಿ ಅಟ್ಯಾಕ್ ಮಾಡಿದ ನಂತರ ಎಲ್ಲರನ್ನು ಕೂಡ ತಮ್ಮ ಗುಲಾಮರನ್ನಾಗಿ ಮಾಡ್ಕೊಳ್ತಾರೆ. ಅದಾದ್ಮೇಲೆ ಅವರ ಸೇನೆಗೆ ಅವರನ್ನ ಬಳಸ್ಕೊಳ್ತಾರೆ. ರೆಗ್ಯುಲರ್ಲಿ ಆಗೋ ತರನೇ ತುಂಬಾ ಜನರನ್ನ ಅವರ ವಶಕ್ಕೆ ಮಾಡ್ಕೊಳ್ತಾರೆ. ಆದ್ರೆ ಇವಾಲೆಟ್ ಕೂಡ ಈ ಸಲ ಅವರ ಕೈಗೆ ಸಿಕ್ಬಿಟ್ಟಿದ್ದಾಳೆ. ಅಂಡ್ ನಮ್ಮ ಹೀರೋ ಡೀಲೆ ಹಾಗೂ ಸ್ವಲ್ಪ ಜನಗಳು ಅಡಗಿದ್ರು. ಸೊ ಅವರು ಬಚಾವಾಗಿದ್ರು ಅಲ್ಲಿ. ಸೊ ಅವ್ರಿಗೆ ಅಂತ ತುಂಬಾನೇ ಕೋಪ ಬರುತ್ತೆ. ಕೆಲವರ ಹೆಣ ಇತ್ತು ಅಲ್ಲಿ, ಅದನ್ನು ಕೂಡ ಎತ್ಕೊಂಡು ಹೋಗ್ತಾರೆ. ಸೊ ಡೀಲೆ ಹಾಗೂ ಇವರ ತಾಯಿ ಸ್ವಲ್ಪ ಜನ ಇದ್ದಾರೆ ಇಲ್ಲಿ. ಡೀಲೆ ಅಂತ ತುಂಬಾನೇ ಕೋಪದಲ್ಲಿ ಹೇಳ್ತಾನೆ, ನಾನು ಹೇಗಾದ್ರೂ ನಮ್ಮ ಜನಾಂಗದವರನ್ನ ಬಿಡಿಸ್ತೇನೆ, ಇದು ನಾನು ಪ್ರಮಾಣ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ. ಆದ್ರೆ ಅಲ್ಲಿ ಇದ್ದಂತ ಅವನೊಬ್ಬ ಫ್ರೆಂಡ್ ಹೇಳ್ತಾನೆ, ಅಲ್ಲಿಗೆ ಹೋದ್ರೆ ಬರೋ ಮಾತೇ ಇಲ್ಲ, ಯಾಕಂದ್ರೆ ಅಲ್ಲಿನ ಜನಗಳು ತುಂಬಾನೇ ಸ್ಟ್ರಾಂಗ್ ಇದಾರೆ. ಅದಕ್ಕೆ ಡೀಲೆ ಹೇಳ್ತಾನೆ, ಅವ್ರು ಸ್ಟ್ರಾಂಗ್ ಇರ್ಬೋದು, ಹಾಗಂತ ನಾವು ಕೂಡ ಜಾಗಕ್ಕೆ ಹೋಗ್ಬೋದು ತಾನೆ. ಸೊ ನಾನು ಅವರನ್ನ ಫಾಲೋ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಸೊ ಅವ್ರು ಫಾಲೋ ಮಾಡ್ತಾ ಹೋಗ್ತಾರೆ ಎಲ್ಲಾ ಹೆಜ್ಜೆಗಳನ್ನ ಯಾವ ಸೈಡ್ ಹೋಗಿರ್ಬೋದು ಅಂತ. ಸೊ ಹೀಗೆ ದಿನಗಳು ಕಳಿತವೆ. ಅವನ ಫ್ರೆಂಡ್ಸ್ ಕೂಡ ಅವನ ಜೊತೆಗೆ ಬಂದಿದ್ರು. ಹೀಗೇನೆ ಸಿಕ್ಕಿದಲ್ಲಿ ಬದುಕೋಕೆ ಕೇವ್ಗಳಲ್ಲೆಲ್ಲ ಅಡಗ್ತಾ ಇರ್ತಾರೆ. ಸೊ ಇಲ್ಲಿ ಬದುಕೋದಂತೂ ತುಂಬಾನೇ ಕಷ್ಟ ಇದೆ. ಯಾಕಂದ್ರೆ ಎಸ್ಪೆಷಲಿ ಈ ಏರಿಯಾದಲ್ಲಿ ಹಸಿವನ್ನ ನೀಗಿಸೋದಕ್ಕೆ ಏನು ಕೂಡ ಸಿಗೋದಿಲ್ಲ. ಆದ್ರೆ ತುಂಬಾ ಪರಿಶ್ರಮ ಪಟ್ಟು ತುಂಬಾನೇ ಆಲೋಚನೆ ಮಾಡಿ ಕೂಡ ಇಲ್ಲಿಂದ ಹೋಗ್ತಾನೆ ಇರ್ತಾರೆ. ರಾತ್ರಿಯಿಂದಿಲ್ಲ ಬೆಳಿಗ್ಗೆ ಅಂತೆಲ್ಲ ಹೋಗ್ತಾನೆ ಇರ್ತಾರೆ. ಸರ್ವೈವ್ ಕೂಡ ಆಗ್ತಿರ್ತಾರೆ. ಬಟ್ ಇಲ್ಲಿ ಜೋರಾಗಿ ಮಂಜುಗಳೆಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇವೆಲ್ಲಗಳಿಂದ ಕೂಡ ಸರ್ವೈವ್ ಆಗಿ ಕೊನೆಗೆ ಮೌಂಟೇನ್ ನ ಇನ್ನೊಂದು ಸೈಡ್ ಗೆ ತಲುಪ್ತಾರೆ. ಅಂಡ್ ಇಲ್ಲಿಂದ ಇದ್ರೆ ಮಂಜು ಪ್ರದೇಶ ನಿಲ್ಲುತ್ತೆ. ಅಂದ್ರೆ ಇಲ್ಲಿಂದ ಕಾಡು ಸ್ಟಾರ್ಟ್ ಆಗುತ್ತೆ. ನಮ್ಮ ಡೀಲೆ ಹಾಗೂ ಫ್ರೆಂಡ್ಸ್ ಅಲ್ಲಿ ನಡ್ಕೊಂಡು ಹೋಗ್ತಾರೆ ಕಾಡಿನ ಬದಿಗೆ. ಅಂಡ್ ಅಲ್ಲಿ ಇವಾಲೆಟ್ ಹಾಗೂ ತುಂಬಾ ಜನ ಅವರ ಟ್ರೈಬ್ ನವರು ಕಾಣ್ತಾರೆ. ಸೊ ಅಲ್ಲಿಂದ ಹೋಗೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ರಾತ್ರಿ ಹೊತ್ತು ಇವಾಲೆಟ್ ಅನ್ನ ಹುಡುಕೋದಕ್ಕೆ ಅಂತ ಹೋದಾಗ, ಹಾಗೇನೆ ಅಲ್ಲಿ ಇದ್ದ ಜನಗಳನ್ನ ಬಿಡಿಸೋದಕ್ಕೆ ಅಂತ ಹೋದಾಗ ಅಲ್ಲಿಂದ ಜೋರಾಗಿ ಅಟ್ಯಾಕ್ ಅನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹೀಗೇನೆ ಅಟ್ಯಾಕ್ ಮಾಡೋದಕ್ಕೆ ಹೋಗಿ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಕೂಡ ಟ್ರೈ ಮಾಡಿ ಎಲ್ಲ ಸ್ಕ್ಯಾಮ್ ಆಗ್ಬಿಡುತ್ತೆ. ಅಂದ್ರೆ ಆ ಅಟ್ಯಾಕರ್ಸ್ ಅಂತೂ ಎಲ್ಲರನ್ನ ಕೂಡ ಹಿಡಿದು ಬಿಟ್ರು. ಅಷ್ಟೆಲ್ಲ ಈ ಸಲ ಡೀಲೆನ ಒಬ್ಬ ಫ್ರೆಂಡ್ ಅನ್ನು ಕೂಡ ಹಿಡಿದಾಕ್ಬಿಟ್ರು. ಅಂಡ್ ಇನ್ನೊಬ್ಬ ಗೆಳೆಯ ಅಂತೂ ಇಂಜೂರ್ಡ್ ಆಗ್ತಾನೆ. ಸೊ ಅವನಂತಲೂ ಬಿದ್ದಿರ್ತಾನೆ. ಅವನು ಕಾಣುದಿಲ್ಲ ಯಾರಿಗೂ ಕೂಡ. ಅದೇ ಗ್ಯಾಪ್ ನಲ್ಲಿ ಡೀಲೆ ಹಾಗೂ ಇವನು ಅಲ್ಲಿಂದ ಪರಾರಿ ಆಗ್ತಾರೆ. ಒಂದು ಸೈಡ್ ಈ ಬುಡಕಟ್ನವರು ಒಂದು ಸೈಡ್ ಹೋಗ್ತಿದ್ರೆ, ಇನ್ನೊಂದು ಕಡೆಯಲ್ಲೇ ಡೀಲೆ ಅವನ ಇಂಜೂರ್ಡ್ ಆದಂತಹ ಫ್ರೆಂಡ್ ಅನ್ನ ಹೇಳ್ಕೊಂಡು ಹೋಗ್ತಿದ್ದಾನೆ. ಆದಷ್ಟು ದೂರನೇ ಹೋಗೋದಕ್ಕೆ ಟ್ರೈ ಮಾಡ್ತಾನೆ ಅಲ್ಲಿಂದ, ಯಾಕಂದ್ರೆ ಅವ್ರು ಬರ್ಬೋದು ಅಂತ. ಅವನ ಫ್ರೆಂಡ್ ಗೆ ಅಂತೂ ತುಂಬಾನೇ ಡ್ಯಾಮೇಜ್ ಆಗಿದೆ, ಇಂಜೂರ್ಡ್ ಆಗಿದೆ. ಆದ್ರೆ ಹಸಿವಾಗ್ತಿದೆ ಅಂದ್ರೆ ತಿನ್ನೋದಕ್ಕೆ ಏನು ಕೂಡ ಇಲ್ಲ ಇಲ್ಲಿ. ಅವ್ನು ಕೇಳ್ತಾನೆ ತಿನ್ನೋದಕ್ಕೆ ಏನಾದ್ರು ಕೊಡ್ಬೋದಾ ಅಂತ. ಸೊ ಇದಕ್ಕೋಸ್ಕರ ರಾತ್ರಿ ಹೊತ್ತಾದಾಗ ಶಿಕಾರಿ ಮಾಡೋದಕ್ಕೆ ಹೋಗ್ತಾನೆ. ಅದನ್ನು ಓಡ್ತಾ ಓಡ್ತಾ ಹೋದಾಗ ಅಲ್ಲಿ ಒಂದು ಟ್ರ್ಯಾಪ್ ಗೆ ಸಿಕ್ಕಾಕೊಂಡ್ ಬಿಡ್ತಾನೆ. ಹಾರ್ಬಿಟ್ಟ ಒಂದು ಟ್ರ್ಯಾಪ್ ಗೆ. ನಮ್ಗೆ ಗೊತ್ತಾಗುತ್ತೆ ಈ ಟ್ರ್ಯಾಪ್ ನ ಒಳಗಡೆ ತುಂಬಾ ಪ್ರಾಣಿಗಳು ಆಲ್ರೆಡಿ ಬಿದ್ದು ಸತ್ತೋಗಿದೆ. ಅಷ್ಟಲ್ಲ, ಅಲ್ಲಿ ಬಿದ್ದುದಂತೂ ತುಂಬಾ ದೊಡ್ಡ ಹುಲಿಯಾಗಿತ್ತು. ಮತ್ತೆ ಅದು ತುಂಬಾನೇ ಪರದಾಡ್ತಿತ್ತು ನೀರಿನಲ್ಲಿ. ಹಾಗೇನೆ ಮಾತಾಡೋದಕ್ಕೆ ಕೂಡ ಆಗುತ್ತಿದೆ. ಆ ಹೊತ್ತಿಗೆ ಯಾವ ಲೆವೆಲ್ಗೆ ನೀರು ಬರ್ತಿದೆ ಅಂದ್ರೆ ಮಳೆ ನೀರು ಕೂಡ ಸೇರಿ ಜಲಪಾತದ ನೀರು ಕೂಡ ಮಿಕ್ಸ್ ಆಗಿತ್ತು. ಸೊ ನನ್ನನ್ನ ಕಾಪಾಡಿ ಅಂತ ಒಬ್ಬೆಡಿತಾನೆ ಇತ್ತು. ಅದೇ ಟೈಮ್ಗೆ ಡೀಲೆ ಬಂದು ಆಲೋಚನೆ ಮಾಡ್ತಾನೆ, ಆ ಟೈಗರ್ ಅನ್ನ ಹೇಗಾದ್ರೂ ಬದುಕಿಸ್ಲೇಬೇಕು ಅಂತ. ಸೊ ಹೇಳ್ತಾನೆ, ಹೇ ಮಾತನಾಡೋ ಟೈಗರ್, ನಾನು ನಿಂಗೆ ಸ್ವಾತಂತ್ರ್ಯ ಕೊಡಬಲ್ಲೆ, ಆದ್ರೆ ನೀನೊಂದು ಡೀಲ್ ಒಪ್ಪಿಗೆ ಮಾಡ್ಬೇಕು. ಅದೇನಂದ್ರೆ ನನ್ನನ್ನು ನೀನ್ ತಿನ್ಬಾರ್ದು ಅಂತ. ಸೊ ಡೀಲ್ ಓಕೆ ಅಂತ ಹೇಳಿ ಅದನ್ನ ಎತ್ಕೊಳ್ತಾರೆ. ಟ್ರ್ಯಾಪ್ ನಿಂದ ಟೈಗರ್ ನ ಹೇಗನೋ ಬಿಟ್ಬಿಟ್ಟ. ಅಂಡ್ ಡೀಲ್ ಒಪ್ಪಿಗೆ ಇರೋ ತರನೇ ಅವನನ್ನ ತಿನ್ನದೆ ಅದು ಅಲ್ಲಿಂದ ಹೋಗ್ಬಿಡುತ್ತೆ. ಆದ್ಮೇಲೆ ಡೀಲ್ ಅಲ್ಲಿಂದ ಹೊರಗಡೆ ಹೋಗ್ತಾನೆ. ಅಂಡ್ ಅವನ ಫ್ರೆಂಡ್ ಇದ್ನಲ್ಲ ಇಂಜೋರ್ಡ್ ಆದವನು, ಅವನನ್ನ ನೋಡ್ತಾನೆ. ಅವನ ಬಳಿ ಬಂದಾಗ ಒಂದು ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ ರಾತ್ರಿ ಹೊತ್ತು ಅವನ ಫ್ರೆಂಡ್ ಒಂದು ನೋಡಿದ್ನಂತೆ. ಅದೇನಂದ್ರೆ ಆ ಜಾಗ ಕಾಣಿಸಿದ್ಯಲ್ಲ, ಅಲ್ಲಿಂದ ಒಂದು ಜೋರದ ಕಿರಿಚಿದ ಸದ್ದನ್ನ ಕೇಳಿದೆ ನಿನ್ನೆ ರಾತ್ರಿ. ಸೊ ಬಾ ಡೈರೆಕ್ಷನ್ ಗೆ ಹೋಗೋಣ ಅಂತ ಹೇಳಿ ಆಚೆಗೆ ಹೋಗ್ತಾರೆ. ಸೊ ಅಲ್ಲಿಗೆ ಹೋದಾಗ ಕ್ಲಿಯರ್ ಆಗಿ ಕಾಣ್ತಿದೆ ಇಲ್ಲಿ ಬೆಂಕಿಗಳೆಲ್ಲ ಹೊತ್ತಿ ಹೊಗೆ ಎಲ್ಲ ಬರ್ತಿದೆ. ಅಂದ್ರೆ ನಿನ್ನೆ ರಾತ್ರಿ ಯಾರೋ ಇಲ್ಲಿಗೆ ಅಟ್ಯಾಕ್ ಅನ್ನ ಮಾಡಿದ್ದಾರೆ ಅಂತ. ಸೊ ಈ ಒಂದು ಬುಡಕಟ್ಟು ಜನಾಂಗದವರು ಇಲ್ಲಿ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅಂಡ್ ಅವರು ಕೊಲ್ಲೋದಕ್ಕೆ ಬರ್ತಿದ್ದಾರೆ. ಯಾಕಂದ್ರೆ ತುಂಬಾನೇ ಫ್ರಸ್ಟ್ರೇಟ್ ಆಗಿದ್ದಾರೆ. ನಿನ್ನೆ ರಾತ್ರಿ ಅಲ್ಲಿ ಅಟ್ಯಾಕ್ ಆಗಿತ್ತಲ್ಲ ಅದಕ್ಕೋಸ್ಕರ. ಆದ್ರೆ ಅದೇ ಟೈಮ್ಗೆ ಇಲ್ಲಿ ಟೈಗರ್ ಬಂದಿದೆ. ಇದು ಅದೇ ಟೈಗರ್ ಆಗಿತ್ತು ನಮ್ಮ ಹೀರೋ ಸೇವ್ ಮಾಡಿದ್ನಲ್ಲ ಅದು. ಅಂಡ್ ಹಾಗೇನೆ ಆ ಬುಡಕಟ್ಟು ಜನಾಂಗದವರನ್ನಂತೂ ಕೊಂದೆ ಹಾಕ್ಬಿಡ್ತಿದ್ದು. ಸೊ ಫೈನಲಿ ಇದು ಬರುತ್ತೆ ಡೀಲೆ ನನ್ನ ಕೊಲ್ಲೋದಕ್ಕೆ. ಯಾಕಂದ್ರೆ ಅದಕ್ಕೆ ನೆನಪಿಲ್ಲ. ಸೊ ಡೀಲೆ ಹೇಳ್ತಾನೆ, ನೆನಪು ಮಾಡ್ಕೋ, ನಾನೇ ನಿನ್ನ ಬಚಾವ್ ಮಾಡಿದ್ದು, ಪ್ಲೀಸ್ ನನ್ನನ್ನ ಕೊಲ್ಬೇಡ ಅಂತ. ಸೊ ನನ್ನ ಮಾತು ಕೇಳು, ಇಲ್ಲಿಂದ ಹೋಗ್ಬಿಡು ಅಂತ ಕೇಳ್ತಾನೆ. ಅದ್ರ ಪ್ರಕಾರನೇ ಟೈಗರ್ಗೆ ಅಂದಾಜಾಯ್ತು ಇದು ಅವನೇ ಆಗಿದ್ದಾನೆ, ನನ್ನನ್ನ ಸೇವ್ ಮಾಡಿದವನು ಅಂತ. ಸೊ ಅದು ಆಚೆ ಹೋಗ್ಬಿಡುತ್ತೆ. ಹಾಗನೆ ಅಲ್ಲಿದ್ದಂತಹ ಜನಾಂಗದವರು ಸ್ವಲ್ಪ ಏನಿದ್ದಾರೆ ಅವ್ರು ಬಂದು ಹೇಳ್ತಾರೆ, ನೀವು ಯಾರು, ನಿಮ್ಮ ವಿಷಯ ಏನು, ಯಾಕೆ ಇಲ್ಲಿಗೆ ಬಂದಿದ್ದೀರಾ ಅಂತ ಕೇಳ್ತಾರೆ. ಸೊ ಇದನ್ನೆಲ್ಲ ಮಾತಾಡ್ಸೋಕೆನೆ ಈ ಜನಾಂಗದ ತುಂಬಾ ಜನರು ಇಲ್ಲಿ ಅವರನ್ನ ಕರ್ಕೊಂಡ್ ಬರ್ತಾರೆ. ಡೀಲೆ ಹಾಗೂ ಅವನ ಫ್ರೆಂಡ್ ಅನ್ನ ತುಂಬಾನೇ ಕ್ವಶನ್ ಕೇಳ್ತಾರೆ. ಅಷ್ಟೆಲ್ಲ ಅವರಿಗೆ ಬೇಕಾದಷ್ಟು ಸ್ವಲ್ಪ ಊಟವನ್ನೆಲ್ಲ ಕೊಡ್ತಾರೆ. ಆದ್ರೆ ಒಂದು ಶಾಕಿಂಗ್ ಏನಂದ್ರೆ ಇವರಿಗೆ ಡೀಲೆನ ಬುಡಕಟ್ಟು ಜನಾಂಗದ ಏನೊಂದು ಭಾಷೆ ಇದೆ ಅದು ಅವರಿಗೆ ಕೂಡ ಗೊತ್ತಿದೆ. ಡೀಲೆಗೆ ಆಶ್ಚರ್ಯ ಆಗಿದೆ. ಅವ್ರು ಕೇಳ್ತಾನೆ, ನಿಮ್ಗೆ ಈ ಭಾಷೆ ಹೇಗೆ ಗೊತ್ತಿದೆ? ಅದಕ್ಕೆ ಅವರು ಹೇಳ್ತಾರೆ, ಆಕ್ಚುಲಿ ಹೇಳ್ಬೇಕಂದ್ರೆ ಸ್ವಲ್ಪ ಸಮಯಗಳ ಹಿಂದೆ, ಅಂದ್ರೆ ಆಲ್ಮೋಸ್ಟ್ 14 ವರ್ಷದ ಹಿಂದೆ ಒಬ್ಬ ವ್ಯಕ್ತಿ ಇಲ್ಲಿಗೆ ಬಂದಿದ್ದ. ಮತ್ತೆ ಅವನು ಹುಡುಕ್ತಿದ್ದ ಒಂದು ಸೇಫ್ ಆದ ಜಾಗವನ್ನ. ಮತ್ತೆ ಆ ವ್ಯಕ್ತಿಯ ನಮ್ಗೆ ಅವನ ಭಾಷೆಯನ್ನ ಹೇಳಿಕೊಟ್ಟ. ಅಂಡ್ ಆ ಹೊತ್ತಿಗೆ ನಮ್ಮ ಹೀರೋನಿಗೆ ಫ್ಲಾಶ್ ಆಗುತ್ತೆ, ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಅವನ ತಂದೆನೇ ಆಗಿದ್ದಾನೆ. ಡೀಲನ್ಗೆ ಕ್ಯೂರಿಯಾಸಿಟಿ ಹೆಚ್ಚಾಯ್ತು. ಅವನು ಕೇಳ್ತಾನೆ, ಈಗ ಆ ವ್ಯಕ್ತಿ ಎಲ್ಲಿದ್ದಾರೆ ಅಂತ ಗೊತ್ತಿದ್ಯಾ? ಅದಕ್ಕೆ ಜನಾಂಗದವರು ಹೇಳ್ತಾರೆ, ಆ ವ್ಯಕ್ತಿ ಡಿಮನ್ ಆತ್ಮಗಳನ್ನ ಒಂದು ಜಾಗಕ್ಕೆ ಹಿಡ್ಕೊಂಡು ಹೋಗಿದ್ದಾನೆ. ಹಾಗೆ ನಮ್ಮ ಜನಾಂಗದಲ್ಲಿರೋ ಕೆಲವು ವ್ಯಕ್ತಿಗಳು ಕೂಡ ಅವನ ಜೊತೆಗೆ ಹೋಗಿದ್ದಾರೆ. ಮತ್ತೆ ಅವನು ಯಾವ ಜಾಗಕ್ಕೆ ಹೋಗಿದ್ದಾನೆ ಅಂದ್ರೆ ಆ ಜಾಗಕ್ಕೆ ಹೋದ್ಮೇಲೆ ಯಾರು ಕೂಡ ಮರಳಿ ಇಲ್ಲಿಗೆ ಬರಲೇ ಇಲ್ಲ. ಇದು ನಮ್ಮ ಪರಂಪರೆಗಳಿಂದ ಆಗ್ತಾನೆ ಇದೆ. ಹಾಗೇನೆ ಹೇಳ್ತಾನೆ, ಈ ಜನಾಂಗದ ಲೀಡರ್, ಆಕ್ಚುಲಿ ಹೇಳ್ಬೇಕಂದ್ರೆ ಡೀಲೆ ನಿನ್ಗೆನೆ ಈ ಕೆಲಸ ಆಗೋದಿನ್ನು. ಡೀಲೆ ಹೇಳ್ತಾನೆ, ಅದೇ ಯಾಕೆ? ಅದಕ್ಕೆ ಜನಾಂಗದ ಲೀಡರ್ ಹೇಳ್ತಾನೆ, ಯಾಕಂದ್ರೆ ನಮ್ಮ ಶಾಸ್ತ್ರಗಳೆಲ್ಲ ಬರ್ದಿದೆ. ಒಬ್ಬ ಕಾಡು ಮನುಷ್ಯ ಬರ್ತಾನೆ, ಮತ್ತೆ ಅವನು ಹುಲಿ ಜೊತೆ ಮಾತಾಡೋಕೆ
ಕೆಪಬಿಲಿಟಿ ಇರುತ್ತೆ. ಅದೆಲ್ಲ ಆದ್ಮೇಲೆ ಅವನು ಇಲ್ಲಿನ ಜನಗಳನ್ನ ರಕ್ಷಣೆ ಮಾಡ್ತಾನೆ. ಅಂದ್ರೆ ಇವರ ಲೆಕ್ಕದಲ್ಲಿ ಇವನೊಬ್ಬ ದೇವರ ತರ ಟ್ರೀಟ್ ಮಾಡ್ತಾರೆ. ಮತ್ತೆ ಅವನೊಬ್ಬನಿಂದನೇ ಅಲ್ಲಿಗೆ ಹೋಗೋದು ಸಾಧ್ಯ ಅಂತ. ಹಾಗೇನೆ ಆ ಬುಡಕಟ್ಟು ಜನಾಂಗದವರು ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ. ಯಾಕಂದ್ರೆ ನಾವು ಇಷ್ಟು ವರ್ಷ ಯಾರಿಗೆ ಕಾಯ್ತಿದ್ವಿ ಅವನು ಇಲ್ಲಿಗೆ ಬಂದಿದ್ದಾನೆ ಅಂತ ಖುಷಿ ಆಗ್ತಿದೆ. ಅಂಡ್ ಈಗ ಫೈನಲ್ ಆಗಿ ಡೀಲಿನ ತಂದೆ ಫ್ರೆಂಡ್ ಏನಿದ್ರು ಅವ್ರು ಇವನ ಹತ್ರ ಹೇಳ್ತಾರೆ, ನಿನ್ನ ತಂದೆ ಎಂತ ಮನುಷ್ಯ ಅಂತ ನಂಗೆ ಕ್ಲಿಯರ್ ಆಗಿ ಗೊತ್ತಿದೆ. ಅವನು ಯಾರನ್ನು ಕೂಡ ನೋಡಿ ಹೆದರಿ ಅಥವಾ ಭಯಪಟ್ಟು ಇಲ್ಲಿಂದ ಪಲಾಯನ ಮಾಡ್ಲಿಲ್ಲ. ಅವನು ಆಕ್ಚುಲಿ ನಮ್ಮ ಊರನ್ನು ಬಿಟ್ಟಿದ್ದ ಕಾರಣ ನಮ್ಮ ಜನಾಂಗಕ್ಕೆ ಬದುಕೋದಕ್ಕೆ ಸೇಫ್ ಪ್ಲೇಸ್ ಬೇಕಾಗಿತ್ತು. ಯಾಕಂದ್ರೆ ನಿಮಗೆ ಗೊತ್ತೇ ಇದೆ ಹಸಿವಿನ ಕಾರಣದಿಂದ ಎಷ್ಟೋ ಜನರು ಸತ್ತಿದ್ರು. ಅದಕ್ಕೆ ಡೀಲೆ ಹೇಳ್ತಾನೆ, ಯಾಕೆ ಈ ವಿಷಯನ ನಂಗೆ ಮುಂಚೆನೆ ಹೇಳಿಲ್ಲ ನನ್ನ ಅಪ್ಪನ ಬಗ್ಗೆ. ಅದಕ್ಕೆ ಅವನ ತಂದೆ ಫ್ರೆಂಡ್ ಹೇಳ್ತಾನೆ, ಯಾಕಂದ್ರೆ ನಿನ್ನ ತಂದೆನೆ ಹೇಳಿದ್ರು ಈ ಮಾತನ್ನೆಲ್ಲ ಹೇಳ್ಬೇಡ ಯಾರಿಗೂ ಕೂಡ ಅಂತ. ಮತ್ತೆ ಯಾಕೆ ಅವನು ಯಾರಿಗೆ ಕೂಡ ಹೇಳ್ಬೇಡ ಅಂತ ಹೇಳಿದ ಅಂದ್ರೆ ಅದೇನಾದ್ರೂ ಬೇರೆಯವರಿಗೆ ಗೊತ್ತಾದ್ರೆ ಅವ್ರು ಕೂಡ್ಲೆ ಆ ಜಾಗವನ್ನ ಖಾಲಿ ಮಾಡ್ತಾರೆ. ಇದರಿಂದ ಪ್ಯಾನಿಕ್ ಕ್ರಿಯೇಟ್ ಆಗ್ಬೋದು. ಒಬ್ಬರಿಂದ ಒಬ್ರು ಓಡ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಾರೆ. ಎಲ್ರಿಗೂ ಡೇಂಜರ್ ಇದೆ ಅಂತ ಫಸ್ಟ್ ಗೆ ಗೊತ್ತಾಗ್ಬಿಡುತ್ತೆ. ಸೊ ಇದಾದ್ಮೇಲೆ ಬೆಳಿಗ್ಗೆ ಆಗುತ್ತೆ. ಬೆಳಿಗ್ಗೆ ನೋಡಿದ್ರೆ ಡೀಲೆನ ಜೊತೆಗೆ ಆ ಮೌಂಟೇನ್ಸ್ ನಲ್ಲಿ ಏನು ಜನಾಂಗ ಇದ್ರು ಅವರೆಲ್ಲವನ್ನ ಕರ್ಕೊಂಡು ಹೋಗ್ತಿದ್ದಾನೆ. ಎಲ್ಲರೂ ಕೂಡ ಇವನಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಇವನ್ ಹೇಳ್ದಾಗೇನೆ ಅವ್ರು ಕೇಳ್ತಿದ್ದಾರೆ. ಇವರು ಆ ಫುಲ್ ಮೌಂಟೇನ್ ಅನ್ನ ತಲುಪಿದಾದ್ಮೇಲೆ ಒಂದು ಬೋಟ್ ಇರೋ ಜಾಗಕ್ಕೆ ಬರ್ತಾರೆ. ಆದ್ರೆ ಇಲ್ಲಿಂದ ಆ ಒಂದು ಏನ್ ರಹಸ್ಯವಾದ ಜಾಗ ಇದೆ ಅಲ್ಲಿಗೆ ಹೋಗೋದಕ್ಕೆ ಕಷ್ಟ ಇದೆ. ಯಾಕಂದ್ರೆ ಆ ಬೋಟ್ ಏನಿತ್ತು ಅದು ಯಾರೋ ಬೇರೆ ಜನಾಂಗದವರದು. ಸೊ ಇವರೆಲ್ಲ ಒಂದು ಮೀಟಿಂಗ್ ಮಾಡ್ಕೊಳ್ತಾರೆ. ಇಲ್ಲಿಂದ ಮುಂದೆ ಹೋಗೋದಕ್ಕೆ ತುಂಬಾನೇ ಕಷ್ಟ ಇದೆ. ಯಾಕಂದ್ರೆ ನಮ್ಮ ಹತ್ರ ಬೋಟ್ ಇಲ್ಲ. ಆದ್ರೂ ಕೂಡ ನಮ್ಮ ಹೋಪ್ಸ್ ಅನ್ನ ನಾವು ಬಿಡಬಾರ್ದು. ಸೊ ನಡ್ಕೊಂಡಾದ್ರೂ ನಾವು ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾರೆ. ಸೊ ಈ ಮರುಭೂಮಿ ಪ್ರದೇಶದಲ್ಲಿ ಕೂಡ ಇವರು ನಡ್ಕೊಂಡು ಹೋಗ್ತಿದ್ದಾರೆ. ಅಂಡ್ ಹಾಗೆ ಇವರು ನಡ್ಕೊಂಡು ಹೋಗ್ತಾ ಇರುವಾಗ ನಮ್ಗೆ ಒಂದು ಗೊತ್ತಾಗುತ್ತೆ, ಇಷ್ಟರವರೆಗೆ ಯಾವುದೇ ಒಂದು ಜನಾಂಗ ಕೂಡ ಆ ಮರುಭೂಮಿಯನ್ನ ದಾಟಿ ಎದುರು ಹೋಗ್ಲೇ ಇಲ್ಲ. ಯಾಕಂದ್ರೆ ಇಲ್ಲಿ ಬದುಕೋದೇ ದೊಡ್ಡ ವಿಷಯ. ಆದ್ರೆ ಇವರ ನಂಬಿಕೆ ತುಂಬಾನೇ ನೆಕ್ಸ್ಟ್ ಲೆವೆಲ್ ಇತ್ತು. ಯಾಕಂದ್ರೆ ಎಲ್ಲರೂ ಕೂಡ ಒಗ್ಗಟ್ಟಲ್ಲಿ ಇಲ್ಲಿಂದ ಹೋಗ್ತಿದ್ದಾರೆ. ನಾನು ಸತ್ರು ತೊಂದ್ರೆ ಇಲ್ಲ, ನಾವು ಅವರನ್ನ ಬಚಾವ್ ಮಾಡಿ ಇಲ್ಲಿಂದ ಹೋಗೋದು ಅಂತ ಹೇಳ್ತಾನೆ. ಸೊ ಹೀಗೆ ತುಂಬಾ ದಿನಗಳು ಕಳಿತು. ಆಲ್ಮೋಸ್ಟ್ ಹತ್ತಿರ ವಾರಗಳೇ ಆಯ್ತು. ಇದಾದ ನಂತರ ಒಂದು ಬೇರೆ ಜಾಗಕ್ಕೆ ಬರ್ತಾರೆ ಇವರು. ಅಂಡ್ ಅಲ್ಲಿ ಕಾಣುತ್ತೆ ದೊಡ್ಡದೊಂದು ಈಜಿಪ್ಟ್ ನ ಪಿರಾಮಿಡ್ ಇಲ್ಲಿ ಕಾಣ್ತಿದೆ. ಅಂಡ್ ಇಲ್ಲಿ ಕ್ಲಿಯರ್ ಆಗಿ ಕಾಣ್ತಿದೆ ಆ ಕೆಟ್ಟ ಜನಾಂಗದವ್ರು ಏನಿದ್ರು ಅವ್ರು ಗುಲಾಮರಾಗಿ ಯಾಕೆ ಮಾಡ್ತಿದ್ರಂದ್ರೆ ಈ ಪಿರಾಮಿಡ್ ಅನ್ನ ಕಟ್ಟಿಸೋದಕ್ಕೆ. ಅವರೇ ಎಲ್ಲ ಕಡೆ ಕೂಡ ಹೋಗಿ ಹಂಟನ್ನ ಮಾಡ್ಕೊಂಡು ಗುಲಾಮರನ್ನಾಗಿ ಮಾಡ್ಕೊಂಡು ಕೊನೆಯದಾಗಿ ಈ ಪಿರಾಮಿಡ್ ಅನ್ನ ತಯಾರಿಸಕ್ಕೆ ಯೂಸ್ ಮಾಡ್ಕೊಳ್ತಾರೆ. ತುಂಬಾ ಆನೆಗಳು ಕೂಡ ಇಲ್ಲೇ ಕಾಣ್ತಿವೆ. ಸೊ ಇಷ್ಟು ದೊಡ್ಡ ಪಿರಮಿಡ್ ಅನ್ನ ಕಟ್ಟಿಸಿದ್ದಾರೆ ಎಷ್ಟು ಲಕ್ಷಾಂತರ ಜನಗಳನ್ನ ಬಳಸ್ಕೊಂಡು. ಇವರು ಇವರ ಲೀಡರ್ ಅನ್ನ ಗಾಡ್ ಅಂತ ಕರೀತಾರೆ. ಇವರು ಹೇಳೋ ಪ್ರಕಾರ ಇವರು ಆಕಾಶದಿಂದ ಭೂಮಿಗೆ ಬಂದ ವ್ಯಕ್ತಿಗಳಂತೆ. ಮತ್ತೆ ಇವರ ಲೀಡರ್ ಗಾಡ್ ಯಾರಿದ್ದಾನೆ ಅವನು ಯಾರಿಗೆ ಕೂಡ ಮುಖವನ್ನ ತೋರಿಸೋದಿಲ್ಲ. ಬದಲಾಗಿ ಅವನು ಯಾವಾಗ್ಲೂ ಕೂಡ ಪರದೆ ಹಿಂದೆನೆ ಇರ್ತಾನೆ. ಪರದೆ ಹಿಂದೆನೆ ನಿಂತ್ಕೊಂಡು ಬೇರೆಯವರಿಗೆ ಆರ್ಡರ್ ಕೊಡ್ತಾನೆ, ಹಾಗೆ ಮಾಡಿ ಹೀಗೆ ಮಾಡಿ ಅಂತ. ಸೊ ಅವನು ಆರ್ಡರ್ ಕೊಡ್ತಿರ್ತಾನೆ ಗುಲಾಮರ ಕೈಯಿಂದ ಆದಷ್ಟು ಬೇಗ ಪಿರಮಿಡ್ ಅನ್ನ ಕಟ್ಟಿಸೋದಕ್ಕೆ ಹೇಳು ಅಂತ. ಆದ್ರೆ ರಾತ್ರಿ ಹೊತ್ತಾದಾಗ ಸಡನ್ ಆಗಿ ಡಿಲೇ ಆಗೋ ಅವನ ಫ್ರೆಂಡ್ ಟೆಂಟ್ ಗೆ ನುಗ್ತಾರೆ. ಮತ್ತೆ ಅಲ್ಲಿಂದ ಏನೋ ಪ್ಲಾನ್ ಮಾಡ್ತಿದ್ದಾರೆ ಇವರು ಹೋಗೋದಕ್ಕೆ. ಸೊ ಈ ಟೆಂಟ್ ಗೆ ನುಗ್ದ್ಮೇಲೆ ಒಬ್ಬನನ್ನ ಕರ್ಕೊಂಡು ಹೋಗ್ತಾರೆ. ಅಂಡ್ ಇವನೊಬ್ಬ ಬ್ಲೈಂಡ್ ಆಗಿರ್ತಾನೆ, ಅಂದ್ರೆ ಇವನಿಗೆ ಕಣ್ಣು ಕಾಣೋದಿಲ್ಲ. ಸೊ ಡಿಲೇ ಹಾಗೂ ಎಲ್ಲ ಜನಾಂಗದವರು ಒಟ್ಟು ಸೇರಿದ್ದಾರೆ. ಮತ್ತೆ ಇವನ್ ಹೇಳ್ತಾನೆ ಟೋಟಲ್ ಆಗಿ 3 ಜನ ಗಾಡ್ ಇದ್ರು, ಅದರಲ್ಲಿ ಈಗ ಒಬ್ಬನೇ ಬದುಕಿದ್ದಾನೆ. ಅಂದ್ರೆ ಆ ಕೆಟ್ಟ ಜನಗಳೇನಿದ್ದಾರೆ ಅವರದ್ರಲ್ಲಿ ಈಗ ಗಾಡ್ ಅಂತ ಒಬ್ಬ ಇದಾನಲ್ಲ ಅವನ ಬಗ್ಗೆ ಮಾತಾಡ್ತಿದ್ದಾರೆ. ಅದಕ್ಕೆ ಡಿಲೇ ಕೇಳ್ತಾನೆ ಅದಕ್ಕೆ ಸಾಧ್ಯ, ಅವನನ್ನು ಕೊಲ್ಲೋದು ಹೇಗೆ? ಅದಕ್ಕೆ ಬ್ಲೈಂಡ್ ಮ್ಯಾನ್ ಹೇಳ್ತಾನೆ ಅವನನ್ನು ಕೊಲ್ಲೋದಕ್ಕೆ ಒಂದು ದಾರಿ ಇದೆ, ಅದಾಗಿದೆ ಒಂದು ಸೈನ್. ಅದು ನೋಡೋದಕ್ಕೆ ಸ್ಪೇಸ್ ತರ ಕಾಣಿಸುತ್ತೆ. ಸೊ ನಮ್ಮ ಪೂರ್ವಜರು ಹೇಳಿದಂತ ಪ್ರಿಡಿಕ್ಷನ್ ನ ಪ್ರಕಾರ ಯಾರ ಬಳಿ ಆ ಮಾರ್ಕ್ ಇರುತ್ತೆ ಅವರೇ ನಮ್ಮ ಪೂರ್ತಿ ಜನಾಂಗವನ್ನ ಕಾಪಾಡ್ತಾರೆ. ಭೂಮಿಯಿಂದ ಕೆಟ್ಟದನ ನಾಶ ಆಗುತ್ತೆ. ಮತ್ತೆ ಅದೇ ದಿನನೇ ಗುಲಾಮರಿಗೆ ಸ್ವಾತಂತ್ರ್ಯ ಸಿಗುತ್ತೆ. ಆ ಹೊತ್ತಿಗಿನ ಜನಾಂಗದ ಲೀಡರ್ ಹೇಳ್ತಾನೆ ಡಿಲೇ ನಿನ್ನ ಬಾಡಿಯಲ್ಲಿ ಯಾವ್ದಾದ್ರು ಮಾರ್ಕ್ ಇದೆಯಾ? ಆದ್ರೆ ಡಿಲೇ ಏನು ಕೂಡ ಮಾತಾಡೋದಿಲ್ಲ, ಸೈಲೆಂಟ್ ಆಗಿ ಇದ್ಬಿಡ್ತಾನೆ. ಅಂಡ್ ನಮ್ಮ ಬ್ಲೈಂಡ್ ಮ್ಯಾನ್ ಒಂದೊಂದು ಹೇಳ್ತಾ ಹೋಗ್ತಾನೆ. ಆಗ ಒಂದೊಂದು ವಿಷಯ ಹೊರಗೆ ಬರುತ್ತೆ. ಅಂಡ್ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಡಿಲೇನ ತಂದೆ ಸತ್ತಿದ್ದಾನೆ ಅಂತ. ಮತ್ತೆ ಅವರನ್ನ ಕೊಂದದ್ದು ಆ ಗಾಡ್ ಹೆಸರಿನ ಕೆಟ್ಟ ಜನಾಂಗದ ಲೀಡರ್. ಅದು ಎಲ್ಲರನ್ನು ಗುಲಾಮ ಮಾಡ್ತಿರೋದು ಕೂಡ ಅವನೇ ಆಗಿದ್ದಾನೆ. ಸೊ ಇಲ್ಲಿಂದ ನೈಟ್ ಟೈಮ್ ಅಲ್ಲೇ ಡಿಲೇ ಹಾಗೂ ಎಲ್ಲರೂ ಕೂಡ ಈ ಜಾಗಕ್ಕೆ ಬರ್ತಾರೆ. ಆದ್ರೆ ಇವರನ್ನ ಗಮನಿಸಿದ್ರು ಬೇರೆಯವರು ಕೂಡ. ಸೊ ಇಲ್ಲಿ ಒಂದು ಫೈಟ್ ಆಗುತ್ತೆ. ಆದ್ರೆ ಫೈಟ್ ನ ಕೊನೆಯಲ್ಲಿ ಫ್ರೆಂಡ್ ಸತ್ ಬಿಡ್ತಾನೆ. ಸೊ ಅವನ ಹತ್ರ ಇದ್ದಂತಹ ರಾಡ್ ಅನ್ನ, ಅಂದ್ರೆ ನಮ್ಮ ಡಿಲೇನ ತಂದೆ ಕೊಟ್ಟಿದ್ದಂತಹ ರಾಡ್ ಅನ್ನ ಡಿಲೇನಿಗೆ ಕೊಡ್ತಾನೆ. ಇದು ನೋಡಿ ಅಂತ ಇವನಿಗೆ ತುಂಬಾನೇ ಕೋಪ ಬರ್ತಿದೆ. ಅವನು ಎಲ್ಲರನ್ನು ಕೂಡ ಕೊಲ್ಲೋದಕ್ಕೆ ರೆಡಿ ಇದ್ದಾನೆ. ಹಾಗೆ ಎಲ್ಲರನ್ನು ಕೂಡ ಬಚಾವ್ ಮಾಡೋದಕ್ಕೆ ಕೂಡ ರೆಡಿ ಇದ್ದಾನೆ. ಅಂಡ್ ಇನ್ನೊಂದು ಕಡೆ ನಾವು ನೋಡ್ತೀವಿ ಈ ವಾಲೆಟ್ ಅನ್ನ ಇವಳನ್ನ ಈ ಜನಾಂಗದವರು ಹಿಡಿದಿದ್ದಾರೆ. ಮತ್ತೆ ಇವಳ ಕೈಯಲ್ಲೇ ಒಂದು ಸೈನ್ ಕಾಣ್ತಿದೆ. ಮತ್ತೆ ಇದೇ ಆಗಿದೆ ಆ ಬ್ಲೈಂಡ್ ಮ್ಯಾನ್ ಮಾತಾಡ್ತಿದ್ದ ಸೈನ್. ಸೇಮ್ ಟು ಸೇಮ್ ಸ್ಪೇಸ್ ಅಲ್ಲಿ ಯಾವ ರೀತಿ ಕಾಣುತ್ತೆ ಆ ರೀತಿನೇ ಇದೆ ಇದು. ಅದನ್ನ ನೋಡಿ ಎಲ್ಲರೂ ಕೂಡ ತುಂಬಾನೇ ಶಾಕ್ ಆದ್ರು. ಮತ್ತೆ ಅವಳನ್ನ ಕರ್ಕೊಂಡು ಹೋದ್ರು. ಸೊ ಗಾಡ್ ನ ಹತ್ರ ಕರ್ಕೊಂಡು ಹೋಗ್ತಾರೆ. ಆದ್ರೆ ಅವನು ಪರದೆ ಹಿಂದೆ ಇರ್ತಾನೆ, ನಿಮ್ಗೆ ಗೊತ್ತೇ ಇರೋ ಹಾಗೆ. ಸೊ ಇಲ್ಲಿ ಬಂದು ಹೇಳ್ತಾರೆ ಇವಳ ಕೈಯಲ್ಲಿ ಒಂದು ಸೈನ್ ಇದೆ. ನಮ್ಮ ಪೂರ್ವಜರ ಪ್ರಿಡಿಕ್ಷನ್ ಪ್ರಕಾರ ಇವರು ನಮಗೆ ತುಂಬಾನೇ ಅಪಾಯಕಾರಿಯಾಗಿದ್ದಾರೆ. ಅಂದ್ರೆ ಇಲ್ಲಿ ಶತ್ರುಗಳು ಬರೋದ್ರಲ್ಲಿದ್ದಾರೆ. ಸೊ ನೆಕ್ಸ್ಟ್ ಡೇನೆ ಬೆಳಿಗ್ಗೆನೆ ನಾವು ನೋಡ್ತೀವಿ ಡಿಲೇ ಹಾಗೂ ಸಂಪೂರ್ಣ ಜನಾಂಗ ಸೇರ್ಕೊಂಡು ಫೈಟ್ ಮಾಡ್ತಿದ್ದಾರೆ. ಇಲ್ಲಿ ಒಬ್ಬೊಬ್ಬರೇ ಸೈನಿಕರು ಸಾಯ್ತಿದ್ದಾರೆ. ಇಲ್ಲಿ ಹಾಗೇನೆ ಆನೆಗಳ ಗುಂಪುಗಳನ್ನು ಕೂಡ ನಾವು ನೋಡಬಹುದು. ಸೊ ಈಗ ಆನೆಗಳನ್ನ ಬಳಸ್ತಾರೆ. ಹೇಗಂದ್ರೆ ಒಂದೊಂದು ಆನೆ ಇನ್ನೊಂದು ಆನೆಗೆ ಡಿಕ್ಕಿ ಹೊಡೆಯುತ್ತೆ. ಇದರಿಂದ ಅಲ್ಲಿನ ಜಾಗ ಎಲ್ಲ ಒಡೆದೋಗುತ್ತೆ. ಸೊ ಕೆಲವರಂತೂ ಅಲ್ಲಿಂದ ಓಡೋಗ್ಬಿಟ್ರು. ಅಂಡ್ ಇದೇ ಟೈಮ್ಗೆ ಗಾಡ್ ಹೇಳ್ತಾನೆ ಇವೋಲೆಟ್ ಅನ್ನ ಹೊರಗಡೆ ಕರ್ಕೊಂಡು ಹೋಗಿ ಅಂತ. ಸೊ ಇವೋಲೆಟ್ ಅನ್ನ ಹೊರಗಡೆ ಕರ್ಕೊಂಡ್ ಮೇಲೆ ಕೂಡ ಯಾರಾದ್ರೂ ಕೊಲ್ಲೋದಕ್ಕೆ ಟ್ರೈ ಮಾಡಿದ್ರೆ ಇವೋಲೆಟ್ ಅನ್ನ ಅವರ ಕಣ್ಣೆದುರಲ್ಲೇ ಕೊಲ್ಬೇಕು ಅಂತ. ಸೊ ಇವೋಲೆಟ್ ನ 2 ಕೈಗಳನ್ನ ಕೂಡ ಕಟ್ಟಿ ಇಲ್ಲಿ ಹಾಕಿ ಬಿಡ್ತಾರೆ. ಇದನ್ನ ಡಿಲೇ ಆಗೋ ಅವರ ಗ್ಯಾಂಗ್ ಕೂಡ ನೋಡ್ತಾರೆ. ಮತ್ತೆ ಅಲ್ಲಿ ನಿಂತು ಬಿಡ್ತಾರೆ. ಮತ್ತೆ ಗಾಡ್ ಕೂಡ ಈ ಜಾಗಕ್ಕೆ ಬರ್ತಾನೆ. ಸೊ ಗಾಡ್ ಹೇಳ್ತಾನೆ ನಿಮ್ಮಲ್ಲಿ ಇವಳು ತುಂಬಾ ಕ್ಲೋಸ್ ಯಾರಿಗಿದ್ದಾರೆ ಇಲ್ಲಿಗೆ ಬನ್ನಿ. ಸೊ ಡಿಲೇ ಸೀದಾ ಎದುರು ಹೋಗೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಆಗ ಗಾಡ್ ಹೇಳ್ತಾನೆ ನೀವ್ ಈ ರೀತಿ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಈಗ ನೀವು ನಮ್ಮ ಗುಲಾಮರಾಗ್ತೀರಾ ಮತ್ತೆ ನಮ್ ಜೊತೆ ಕೆಲಸ ಮಾಡ್ತೀರಾ. ಸೊ ಇದನ್ನ ಕೇಳಿ ನಮ್ಮ ಡೀಲ್ ಅಂತೂ ತುಂಬಾ ಕೋಪದಲ್ಲೇ ಇನ್ಸ್ಟೆಂಟ್ ಆಗಿ ರಾಡ್ ಅನ್ನ ಬಿಸಾಕ್ ಬಿಡ್ತಾನೆ ಅವನ ಹೊಟ್ಟೆಗೆ. ಸೊ ವೈಟ್ ರಾಡ್ ಬಿದ್ದ ತಕ್ಷಣ ಇವನು ಹೇಗೆ ಬಿದ್ದಿದ್ದಾನೆ ಅಂದ್ರೆ ಇವನು ಸತ್ತಾಗೇನೆ ಕಾಣ್ತಿದ್ದಾನೆ. ಹಾಗೇನೆ ನಾವು ಗಾಡ್ ನ ಮುಖ ನೋಡ್ತೀವಿ. ಇಲ್ಲೇ ಇವನೊಬ್ಬ ಯಾರೋ ಅಜ್ಜ ಆಗಿದ್ದಾನೆ. ಡೀಲೆ
ಹೇಳ್ತಾನೆ ಇವ್ರ ಹತ್ರ, ನೀವು ಕೂಡ ನಮ್ಮ ರೀತಿಯ ಜನಗಳು, ಆತರ ನೀವು ತಪ್ಪು ಮಾಡ್ತಿದ್ದೀರಿ ಅಂತ. ಆದ್ರೆ ಈ ಹೊತ್ತಿಗೆ ಗಾಡ್ ನ ಕೊಂದ್ರು ಅಂತ ಹೇಳಿ ಫುಲ್ ಅಟ್ಯಾಕ್ ಆಗುತ್ತೆ ಇಲ್ಲಿ. ಸೊ ಅಟ್ಯಾಕ್ ಆಗಿ ಎರಡು ಕಡೆ ಕೂಡ ಫೈಟ್ ಆಗಿ ಕೊನೆಗೆ ಟೀಲೆ ಗೆಲ್ತಾನೆ. ಮಾತ್ರ ಅವನ ಲವರ್ ಎವಾಲೆಟ್ ಅನ್ನ ಈ ಒಬ್ಬ ಜನಾಂಗದವನು ಕೊಂದಾಕ್ಬಿಡ್ತಾನೆ. ಇದನ್ನ ನೋಡಿ ಕೋಪದಲ್ಲಿ ಬೇಜಾರಾಗಿ ಡೀಲೆ ಅವನನ್ನ ಕೂಡ ಕೊಂದ್ಬಿಡ್ತಾನೆ. ಸೊ ಇಲ್ಲಿ ದೊಡ್ಡ ಬ್ಲಾಸ್ಟ್ ಆಗ್ಬಿಡುತ್ತೆ, ಏನೇನೋ ಆಗ್ಬಿಡುತ್ತೆ, ಯಾರ್ಯಾರು ಸಾಯ್ತಾರೆ. ಇಲ್ಲಿ ಡೀಲೆ ಬಂದಿದ್ದ ಅವನ ಕಡೆಯವರನ್ನ ಬದುಕಿಸೋಕೆ. ಆದ್ರೆ ಈ ಒಂದು ಫೈಟ್ ನ ಕಾರಣದಿಂದ ತುಂಬಾ ಜನರು ಸಾತ್ಬಿಟ್ರು. ಆದ್ರೆ ಈಗ ನಾವು ನೋಡ್ತೀವಿ ಇನ್ನೊಂದು ಕಡೆಯಿಂದ ಇವರ ತಾಯಿ ಇದಾರಲ್ಲ, ಅದೇ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ, ಇವರ ತಾಯಿ ಮನುಷ್ಯರ ಆತ್ಮದಲ್ಲಿ ಕೂಡ ಮಾತಾಡ್ಬೋದು ಅಥವಾ ಏನ್ ಕೂಡ ಮಾಡ್ಬೋದು ಅಂತ. ಅವಳು ದೂರದಿಂದನೇ ಇದೆಲ್ಲವನ್ನ ನೋಡ್ತಿರ್ತಾಳೆ. ಸೊ ಇವಾಲೆಟ್ ಗೆ ಅವಳು ಬದುಕೋಕೆ ಇನ್ನೊಂದು ಚಾನ್ಸ್ ಅನ್ನ ಕೊಡ್ತಾಳೆ ಅಂಡ್ ಆ ತಾಯಿ ಸಾಯ್ತಾಳೆ. ಸೊ ಹೀಗೆ ಇವಾಲೆಟ್ ಅಲ್ಲಿ ಬದುಕಿದ್ಲು ಅಂಡ್ ಈ ಜನಾಂಗದವರು ಕೂಡ ಇಲ್ಲಿ ತುಂಬಾನೇ ಹೆಲ್ಪ್ ಮಾಡ್ತಾರೆ. ಇವ್ರು ಹೇಳ್ತಾರೆ, ನಿನ್ನ ತಂದೆ ಬರೋದಕ್ಕಿಂತ ಮುಂಚೆ ಈ ಬೀಜದ ಧಾನ್ಯಗಳನ್ನ ಕೊಟ್ಟಿದ್ರು, ನಿನ್ನ ತಂದೆ ಹೇಳೋ ಪ್ರಕಾರ ಇದನ್ನ ನೀವು ಫಾರ್ಮಿಂಗ್ ಗೆ ಬಳಕೆ ಮಾಡ್ಬೇಕು, ಅದು ಕೂಡ ನಿಮ್ಮ ಜಾಗದಲ್ಲಿ ಅಂತ. ಹೀಗೆ ಎರಡು ಜನಾಂಗ ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿ ಫ್ರೆಂಡ್ಶಿಪ್ ಮಾಡ್ಕೊಳ್ತಾರೆ. ಸೊ ಕರೆಕ್ಟ್ ಆದ ಲ್ಯಾಂಡ್ ಅನ್ನ ಯೂಸ್ ಮಾಡ್ಕೊಂಡು ಈ ಬೀಜಗಳನ್ನ ಹಾಕಿ ಬೆಳಿತಾನೆ. ಸೊ ಇಲ್ಲಿಗೆ ಅವನಿಗೆ ಎಲ್ಲ ಬೇಕಾದದ್ದು ಸಿಕ್ಬಿಡ್ತು. ಇನ್ ಮುಂದೆ ಇವರಿಗೆ ಹಸಿವಿಗೆ ಯಾವುದೇ ತೊಂದರೆ ಇಲ್ಲ, ಯಾಕಂದ್ರೆ ಇವರು ಹೀಗೇನೆ ಬೆಳಿತಾ ಕಂಟಿನ್ಯೂ ಮಾಡ್ತಾರೆ ತಮ್ಮ ಜೀವನವನ್ನ. ಸೊ ಇವಾಲೆಟ್ ಅನ್ನ ಡೀಲೆ ಮದುವೆ ಆಗ್ತಾನೆ. ಮತ್ತೆ ಹೀಗೆ ಹ್ಯಾಪಿ ಎಂಡಿಂಗ್ ನಲ್ಲೇ ಕಥೆ ಮುಗಿಯುತ್ತೆ. ಸೊ ಈ ವಿಡಿಯೋ ಹೇಗೆ ಅನಿಸ್ತು, ನಿಮ್ಗೆ ಮೂವಿ ಹೇಗೆ ಅನಿಸ್ತು, ಎರಡನ್ನು ಕೂಡ ಹೇಳ್ಬಿಡಿ, ಕಮೆಂಟ್ ಕೂಡ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ರೋಚಕ ವಿಡಿಯೋ ಜೊತೆ. ಜೈ ಕರ್ನಾಟಕ ಮಾತಾ. ಪೀಸ್.